ಹುಬ್ಬಳ್ಳಿಯಲ್ಲಿ ಗಂಡ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ಕೇಳಿದ್ದಕ್ಕೆ ಕೊಲೆ ಮಾಡಿದ್ರೆ, ಮತ್ತೊಂದು ಕಡೆಗೆ ಚಿಕ್ಕಮಗಳೂರಲ್ಲಿ ವರದಕ್ಷಿಣೆಗಾಗಿ ಪತ್ನಿಯ ಜೊತೆ ಪತಿರಾಯ ಮೃಗೀಯವಾಗಿ ವರ್ತನೆ ಮಾಡಿರುವಂಥದ್ದು. ಪತ್ನಿಯ ಕೈ ಕಾಲಿಗೆ ರಕ್ತ ಹೆಪ್ಪುಗಟ್ಟೋ ರೀತಿಯಲ್ಲಿ ಹೊಡೆದಿದ್ದಾನೆ ಗಂಡ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ನಂದಿಹೊಸಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಪತ್ನಿಯನ್ನ ವಿವಸ್ತ್ರಗೊಳಿಸಿ ಪತಿ ತಿಮ್ಮಪ್ಪ ಎಂಬಾತ ಹಲ್ಲೆಯನ್ನ ಮಾಡಿದ್ದಾನೆ. ಮೃಗೀಯವಾಗಿ ರಾಕ್ಷಸನಂತೆ ವರ್ತಿಸಿರುವಂಥದ್ದು ಈ ತಿಮ್ಮಪ್ಪ. ಅಪ್ಪ ಅಣ್ಣನ ಮಾತನ್ನ ಕೇಳಿ ಕುಡಿದು ಹಣಕ್ಕಾಗಿ ಪತ್ನಿಯ ಮೇಲೆ ಹಲ್ಲೆ ಮಾಡಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ. ಪತಿ ಸೇರಿದಂತೆ 8 ಜನರ ವಿರುದ್ಧ ಲಿಂಗದಹಳ್ಳಿ ಠಾಣೆಗೆ ಸಂತ್ರಸ್ತ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ. ನನ್ನ ಗಂಡ ನನಗೆ ವರದಕ್ಷಿಣೆಗಾಗಿ ಕಿರುಕುಳವನ್ನ ಕೊಡ್ತಾ ಇದ್ದಾನೆ ಅಂತೇಳಿ ಲಿಂಗದಹಳ್ಳಿ ಠಾಣೆಗೆ ಸಂತ್ರಸ್ತ ಮಹಿಳೆ ತನ್ನ ಪತಿ ಹಾಗೆ ಆತನ ಕುಟುಂಬಸ್ಥರು ಸೇರಿದಂತೆ 8 ಜನರ ವಿರುದ್ಧ ದೂರನ್ನ ದಾಖಲಿಸಿದ್ದಾಳೆ. ತಿಮ್ಮಪ್ಪನ ತಂದೆಯನ್ನ ನೋಡ್ತಾ ಇದ್ದೀರಾ, ಹಾಗೆ ತಿಮ್ಮಪ್ಪನನ್ನು ಕೂಡ ನೋಡ್ತಾ ಇದ್ದೀರಾ. ಈ ಕಿರಾತಕ ಪತಿ ಹೆಂಡತಿಗೆ ರಕ್ತ ಹೆಪ್ಪುಗಟ್ಟುವ ರೀತಿಯಲ್ಲಿ ಮನಸೋ ಇಚ್ಛೆ ವಿವಸ್ತ್ರಗೊಳಿಸಿ ಥಳಿಸಿದ್ದಾನಂತೆ, ವರದಕ್ಷಿಣೆಯ ಕಾರಣಕ್ಕಾಗಿ. ಅದು ಕೂಡ ತನ್ನ ತಂದೆ ಹಾಗೆ ಸೋದರನ ಮಾತನ್ನ ಕೇಳಿಕೊಂಡು ಹಲ್ಲೆ ಮಾಡಿದ್ದಾನೆ ನನ್ನ ಮೇಲೆ ನನ್ನ ಗಂಡ ತಿಮ್ಮಪ್ಪ ಅಂತ ಸಂತ್ರಸ್ತ ಮಹಿಳೆ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ನಂದಿಹೊಸಹಳ್ಳಿಯ ದಂಪತಿ ಇವರು. ನಂದಿಹೊಸಹಳ್ಳಿಯಲ್ಲಿ ವಾಸವಾಗಿದ್ದಂತಹ ದಂಪತಿ 2014ರಲ್ಲಿ ತಿಮ್ಮಪ್ಪ ಅನ್ನೋರನ್ನ ಪ್ರೀತಿಸಿ ಮಹಿಳೆ ಮದುವೆಯಾಗಿದ್ದು. ಇದೇನು ಮನೆಯಲ್ಲಿ ನೋಡಿದಂತಹ ಅರೇಂಜ್ಡ್ ಮ್ಯಾರೇಜ್ ಕೂಡ ಅಲ್ಲ, ಪ್ರೀತಿಸಿ ಮದುವೆಯಾದಂತಹ ಜೋಡಿ ಈಗಲೂ ಅಲ್ಲ. 2014ರಲ್ಲಿ ಈಗಾಗಲೇ 11-12 ವರ್ಷಗಳು ಕಳೆದೋಗಿದೆ. ಆದರೂ ಕೂಡ ಇನ್ನೂ ವರದಕ್ಷಿಣೆಯ ಕಿರುಕುಳ. ಪ್ರೀತಿಸಿ ಮದುವೆಯಾಗಿದ್ದ ತಿಮ್ಮಪ್ಪ ದಂಪತಿಗೆ ಈಗಾಗಲೇ 2 ಮಕ್ಕಳು ಕೂಡ ಇದ್ದಾರೆ. 2 ಮಕ್ಕಳಾದ ಬಳಿಕ ಈಗ ಹಣಕ್ಕಾಗಿ ಪತಿ ಪತ್ನಿಗೆ ದಿನನಿತ್ಯ ಕಿರುಕುಳವನ್ನು ಕೊಡ್ತಾ ಇದ್ದಾನಂತೆ. ಎರಡನೇ ಮದುವೆ ಆಗ್ತೀನಿ, ಮನೆ ಬಿಟ್ಟು ಹೋಗು ಅಂತ ಕೂಡ ಧಮಕಿ ಹಾಕಿದ್ದಂತೆ ಹೆಂಡತಿಗೆ ಈ ತಿಮ್ಮಪ್ಪ. ಮನೆ ಹಿಂಬಾಗಿಲಿನಿಂದ ತಪ್ಪಿಸ್ಕೊಂಡು ಪಾರಾಗಿದ್ದಾರೆ ಪತ್ನಿ. ಆತನ ಹಲ್ಲೆ ಕಿರುಕುಳವನ್ನು ತಾಳಲಾರದೆ ಈಗ ಸದ್ಯ ಲಿಂಗದಹಳ್ಳಿ ಠಾಣೆಗೆ 8 ಜನರ ವಿರುದ್ಧ ದೂರನ್ನು ದಾಖಲಿಸಿದ್ದಾರೆ.